ಅವ್ರಿಗೇನು ಮಾನ ಮರ್ಯಾದೆ ಇದೆ. ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಭಾರತೀಯ ಒಬ್ಬ ಪ್ರಜೆಯಾಗಿ ಇವತ್ತು ಹಿಂದೂಗಳನ್ನು ಟಾರ್ಗೆಟ್ ಆಗಿ ನಿಮ್ಮ ಧರ್ಮ ಯಾವುದತ್ತು ಕೇಳಿ ಇವತ್ತು ಹೊಡೆದ ಮೇಲೂ ಸಹ ಅಂದ್ರೆ ಸಿದ್ದರಾಮಯ್ಯಗೆ ಹಿಂದೂಗಳು ಓಟ್ ಹಾಕಿಲ್ಲ ಅನ್ನಂಗೆ ಆಯ್ತು. ಬರೀ ಸಾಬ್ರ ಹಾಕ್ಯಾರೇನು? ಸಾಬ್ರ ಎಂಜಲ ತಿನ್ನುವಂಥ ಪರಿಸ್ಥಿತಿ ಈ ಕಾಂಗ್ರೆಸ್ ಅಂದ್ರೆ ಸಾಬ್ರ ಒಂದು ಪಾರ್ಟಿ ಆಗೈತಿ. ಅವ್ರಿಗೆ ದೇಶ ಧರ್ಮ ಮುಖ್ಯ ಇಲ್ಲ. ಒಬ್ಬ ಯಾವನೋ ಹೇಳ್ತಾನೆ ಅಯೋಗ್ಯ. ಸಿಂಧೂ ನದಿ ಏನು ನೀರು ಪಾಕಿಸ್ತಾನಕ್ಕೆ ಬಿಡೋದು ಬಿಟ್ಟರೆ ಹೆಚ್ಚಿಗೆ ಮಳೆ ಆದಾಗ ಏನು ಮಾಡ್ತಿರತ್ತೇಳಿ ನಾಚಿಕೆ ಆಗ್ಬೇಕಲ್ಲ ಅವನಿಗೆ. ಈ ಕಾವೇರಿ ಒಳಗೆ ನೀರು ಡ್ಯಾಮ್ ಹೆಚ್ಚಾಯ್ತಂದ್ರೆ ಏನು ಮಾಡ್ತದೆ, ತಮಿಳ್ನಾಡಿಗೆ ಹೋಗ್ತದೆ ಸಹಜವಾಗಿ. ನೈಸರ್ಗಿಕ ಒಂದು ವ್ಯವಸ್ಥೆ ಐತಿ. ಆದ್ರೆ ಇಂಥ ಅಯೋಗ್ಯರು ಕಾಂಗ್ರೆಸ್ಸಿಗರು ಇವತ್ತವರೆಲ್ಲ ಮಾತಾಡೋದು ನೋಡಿದ್ರೆ ಪಾಕಿಸ್ತಾನ ಪರವಾಗಿ ಮಾತಾಡ್ತಾ ಇದ್ದಾರೆ. ಯುದ್ಧ ಬೇಕು ಬೇಡ ಅನ್ನೋದು ಸಿದ್ದರಾಮಯ್ಯಗೆ ಸಂಬಂಧ ಇಲ್ಲ. ಸಿದ್ದರಾಮಯ್ಯ ಯಾರು? ಕರ್ನಾಟಕ ಮುಖ್ಯಮಂತ್ರಿ. ಅದು ನಿರ್ಣಯ ತಗೋರು ಭಾರತದ ಪ್ರಧಾನಮಂತ್ರಿ, ರಾಷ್ಟ್ರಪತಿಗಳು, ಸೈನ್ಯ. ಎಷ್ಟು ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕು ಅನ್ನೋಂಥ ನಿರ್ಣಯ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಸಿದ್ದರಾಮಯ್ಯ ಅವರು ತಮ್ಮ ರಾಜ್ಯದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾಯಿದೆ, ಲವ್ ಜಿಹಾದ್ ಆಗ್ತಾಯಿದೆ, ದಲಿತರ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾಯಿದೆ. ಇದರ ಕಡೆ ಗಮನ ಕೊಡಲಿ. ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರು. ಆತ್ಮೀಯರೇ, ವಿಶೇಷವಾಗಿ ಮತ್ತೊಮ್ಮೆ ನಮ್ಮ ಯತ್ನಾಳರವರು ಒಳ್ಳೆಯ ಸಂದರ್ಭನ ಆಯ್ಕೆ ಮಾಡಿಕೊಂಡು ತಾವು ಇನ್ನಷ್ಟು BJP ಸಮೀಪ ಆಗುವಂಥ ಪ್ರಯತ್ನ ಮಾಡ್ತಿದ್ದಾರೇನೋ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ವಿಶೇಷವಾಗಿ ಈ ನಮ್ಮ ಸಿದ್ದರಾಮಯ್ಯನವರು ಯಾವುದೋ ಕ್ಷಣದಲ್ಲಿ ಒಂದಿಷ್ಟು ಇಂಟರ್ವ್ಯೂನಲ್ಲೇ ಒಂದಿಷ್ಟು ಮಾತಾಡಿದರು. ನಾವು ಯುದ್ಧ ಪರ ಅಲ್ಲ, ಶಾಂತಿ ಇರಬೇಕು, ಅವರಿಗೆ ಭದ್ರತೆ ಕೊಡಬೇಕು ಅನ್ನೋಂಥ ಮಾತನ್ನು ಮಾತಾಡಿದ್ದಾರೆ. ಯುದ್ಧ ಪರ ಅಲ್ಲ ಅಂದ್ರೆ ಯುದ್ಧ ಬೇಕಾಗಿಲ್ಲ, ಆ ರೀತಿಯಲ್ಲಿ ಮಾತಾಡಿದ್ದಾರೆ ಅವರು. ಆ ಮಾತು ವೈರಲ್ ಆದ ತಕ್ಷಣ ವಿಶೇಷವಾಗಿ ಹಿಂದೂ ಪರ ಇದ್ದಂತಹ, ಅದರಲ್ಲೂ BJP ಪರ ಇದ್ದಂತಹ ಈ ಎಲ್ಲ ಜನರು ಇವರು ಯುದ್ಧ ಬೇಡ ಅಂತ ಹೇಳ್ತಾ ಇದ್ದಾರೆ, ಇವರು ದೇಶ ವಿರೋಧಿ ಅನ್ನುವಂಗೆ ಮತ್ತೇನು ಅನ್ನೋಂಗೆ. ಅದರಲ್ಲೂ ನಮ್ಮ ಬಸವಗೌಡ ಪಾಟೀಲ್ ಯತ್ನಾಳರಂತೆ ಹಿಗ್ಗ ಮುಗ್ಗ ಅವ್ರನ್ನ ಏನಪ್ಪ ಅಂದ್ರೆ ಹೂರ್ಣ ಜಡಿಸ್ತಾ ಇದ್ದಾರೆ. ಇವರು ಮುಸಲ್ಮಾನರ ಪ್ರಿಯರು, ಇವರು ಏನಪ್ಪ ಅಂತಂದ್ರೆ ಈ ನಡೆದಂಥ ಎಲ್ಲ ಘಟನೆಗಳ ಬಗ್ಗೆ ಇವರಿಗೆ ಏನು ಒಂದು ಒಳ್ಳೆಯ ಅಭಿಪ್ರಾಯ ಇಲ್ಲ, ಯುದ್ಧ ಬೇಡ ಅಂತ ಹೇಳ್ತಿದ್ದಾರೆ. ಇವ್ರ ಬುದ್ಧಿ ಹೇಳುವಂಥದ್ದು ಏನು ಹೀಗೆ ಮಾತ್ರ ಆ ಭಾಷೆ ಅಂತ ಕೆಲವೊಂದಿಷ್ಟು ಸಂವಿಧಾನಿಕ ಅಲ್ಲದ ಭಾಷೆಗಳನ್ನು ಸಹಿತ ಬೆಳೆಸಿಬಿಟ್ಟಿದ್ದಾರೆ. ತೀವ್ರವಾದ ದಾಳಿಯನ್ನು ನಡೆಸಿದ್ದಾರೆ. ಮೋದಿ ಅವರು ತೆಗೆದುಕೊಂಡಂಥ ನಿರ್ಧಾರ ಭಾಳ ಸರಿಯಾದಂತ ಅನ್ನುವಂಥ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ನಿಜವಾಗಿಯೂ ನಮ್ಮ ಯತ್ನಾಳರ ಭಾಷೆ ಅಥವಾ ಅವ್ರ ವಿಚಾರ ಭಾಳ ಲೈಕ್ ಆಗ್ತದೆ. ಹೌದು, ಪಾಕಿಸ್ತಾನ ನಿರಂತರವಾಗಿ ಭಯೋತ್ಪಾದನೆಯನ್ನು ಹುಟ್ಟಾಗ್ತಾ ಬಂದ, ಜೊತೆಗೆ 3 ಯುದ್ಧಗಳಾದರೂ ಸಹ ಸೋತರೂ ಸಹ ಮಾತುಕತೆ ಕರೆದರೂ ಸಹ ಯಾವುದಕ್ಕೂ ಒಪ್ಪಲಾರದ ಇಲ್ಲಿವರೆಗೆ ನಿರಂತರವಾಗಿ ಕಾಶ್ಮೀರ ಸಲುವಾಗಿ ತಕರಾರು ಮಾಡ್ತಾ ಬಂದಿದ್ದರಿಂದಾಗಿ ಸಹಜವಾಗಿ ರೋಷ ಹೋಗ್ಯದ ಜನರಿಗೇನು. ಇಂಥ ಸಂದರ್ಭದಲ್ಲೇ ನಮ್ಮ ಯತ್ನಾಳರು ಬಹಳ ಜ್ಞಾನಮೇದ ಇದನ್ನು ಉಪಯೋಗ ಮಾಡಿಕೊಂಡು ಅದನ್ನು ಏನಪ್ಪ ಅಂದ್ರೆ ಸಿದ್ದರಾಮಯ್ಯನವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯರಿಗೆ ಇದು ವೈರಲ್ ಆದ ತಕ್ಷಣ ಏನಪ್ಪ ಅಂತಂದ್ರೆ ಅವ್ರಿಗೂ ಜ್ಞಾನದವೇ ಇದೆ. ಹೌದಪ್ಪ, ಏನೋ ಇಲ್ಲಿ ನಾನು ತಪ್ಪು ಮಾತಾಡಿದ್ನೇನು ಅಂತೇಳಿ. ಮತ್ತು ಸಹಜದ ಇದು ಏನಪ್ಪ ಅಂದ್ರೆ ಪಾಕಿಸ್ತಾನ ಭಾರತದ ಮೇಲೆ ಮಾಡಿದಂತಹ ಯುದ್ಧಗಳಾಗಿರ್ಬೋದು, ಮತ್ತೇನೂ ಇರ್ಬೋದು, ಎಲ್ಲ ದೃಷ್ಟಿ ಇಟ್ಕೊಂಡು ಇಲ್ಲಿ ಜನರಿಗೆ ಏನಪ್ಪ ಅಂದ್ರೆ 2 ನೇಷನ್ ಥಿಯರಿ ಮಾಡಿದಾಗ ಸಹಜವಾಗಿ ಜಿನ್ನಾರ ವಿರೋಧಿನ ಭಾವನೆ ಬೆಳೆದು ಬಂದುಬಿಡ್ತು. ಅದು ಒಳಗಿದ್ದು ಇವತ್ತು ಸ್ಫೋಟ ಆಗ್ತಾಯಿದೆ ಅಂತ. ಇವತ್ತು ಯುದ್ಧ ಅನಿವಾರ್ಯ ಅದ, ಯುದ್ಧ ಮಾಡಲೇಬೇಕಂತ ಪರಿಸ್ಥಿತಿ ಅದ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಮತ್ತು ಈಗ ಮಾಡ್ತೀನಿ ಅಂತ ಮೋದಿ ಅವರು ಹೇಳಿದ್ದಾರೆ. ಜೊತೆಗೆ ಸಿಂಧೂ ನದಿಯನ್ನು ತೆಳೆದ ಅವ್ರು ನೀರು ಸಿಗದಂಗೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಇದರ ಬದಲಾಗಿ ನಮ್ಮ ಯತ್ನಾಳರು ಈ ವಿಷಯವನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಸಿದ್ದರಾಮಯ್ಯ ವಿರೋಧವಾಗಿ ಇವತ್ತು ಅವ್ರು ಮಾತಾಡಿದ್ದು ಎಷ್ಟೋ ಕೆಲವೊಂದಿಷ್ಟು ಮಾತುಗಳು ಬಿರುಸಾದರೂ ಸಹ ಅದು BJP ಬೆಂಬಲಿಗರಿಗೆ ಭಾಳ ಒಂದು ಎನ್ಕರೇಜ್ ಆಗಿದ್ದಂಥದ್ದು ಆಗಿಬಿಟ್ಟದಂತ. ಹೀಗಾಗಿ ಯತ್ನಾಳರು ವಿಶೇಷವಾಗಿ ಸಿದ್ದರಾಮಯ್ಯರನ್ನ ಮತ್ತು DK ಶಿವನ ಜೊತೆಗೆ ಕಾಂಗ್ರೆಸ್ಸನ್ನು ಈ ರೀತಿಯಾಗಿ ಟೀಕೆ ಮಾಡಿದ ನೆಲೆಯಲ್ಲಿ ರಾಜ್ಯದಲ್ಲಿ ಒಮ್ಮೆಲೆ ಪ್ರಚಾರಕ್ಕೆ ಮತ್ತೊಮ್ಮೆ ಬಂದಂಗೆ ಆಗಿಬಿಟ್ಟದೆ ಇವತ್ತು. ಇನ್ನೊಂದು ಇಲ್ಲಿ ಗಮನಿಸಬೇಕಾದ್ದೇನಪ್ಪ ಅಂದರೆ ಯಡಿಯೂರಪ್ಪ ಆಗಿರ್ಬೋದು, ವಿಜೇಂದ್ರವರು ಆಗಿರ್ಬೋದು, ಈ ಸಂದರ್ಭವನ್ನು ಸರಿಯಾಗಿ ಉಪಯೋಗ ಮಾಡಬೇಕಾಗಿತ್ತೇನೋ ಅವ್ರು ಮಾಡಿಕೊಳ್ಳಲಿಲ್ಲ. ಇದನ್ನು ಸರಿಯಾಗಿ ಉಪಯೋಗ ಮಾಡುವಂಥ ನಮ್ಮ
ಯತ್ನಾಳರು. ನಾನು ಇವತ್ತು ಬಿ ಜೆ ಪಿಯ ಪರ ಇದ್ದಂಥ ವ್ಯಕ್ತಿ ಮತ್ತು ಬಿ ಜೆ ಪಿಯನ್ನು ಹುಟ್ಟಾಕುವಲ್ಲೇ ಕಟ್ಟುವಲ್ಲೇ ಕರ್ನಾಟಕದಲ್ಲಿ ನನ್ನಂಥ ವ್ಯಕ್ತಿನ ಬೇಕು ಅನ್ನುವಂಗೆ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಮೀಡಿಯಾನು ಸಹಿತ ಇವತ್ತು ಅದನ್ನು ದೊಡ್ಡ ವಿಷಯವಾಗಿ ಮಾಡಿ ತೋರಿಸ್ತಾ ಇದ್ದಾರೆ. ನಿಜವಾಗಿಯೂ ಅವ್ರು ಹೇಳಿದ್ದೇನಪ್ಪ ಅಂತಂದ್ರೆ ಯುದ್ಧ ಪರ ಅಲ್ಲ ಅನ್ನುವಂಥದ್ದು, ಜೊತೆಗೆ ಯುದ್ಧ ಮಾಡೋದ್ರಿಂದ ಏನು ಹಾನಿ ಆಗ್ತದೆ, ಏನು ಲಾಸ್ ಆಗ್ತದೆ, ಎಷ್ಟು ಪೆಟ್ಟು ಬಿಡ್ತದೆ ಅಂತ ಮಾತುಗಳು ಮಾತಾಡಿದ್ದಾರೆ. ಅವ್ರ ನಾವು ವಿಮರ್ಶೆ ಮಾಡಬೇಕು ವಿನಃ ಅದು ಇಟ್ಕೊಂಡು ಇಲ್ಲ ಇದು ಮುಸಲ್ಮಾನ್ ಪ್ರೇರಿತಂಥವ್ರು, ಮುಸಲ್ಮಾನ್ ಬೇಕಂತವ್ರು ಅಪೀಸ್ಮೆಂಟ್ ಮಾಡ್ತಾರೆ, ಹಾಗೆ ಮಾಡಲಿ ಟೀಕಾ ಮಾಡಿರಿ, ಇದನ್ನು ಆ ಸಂದರ್ಭಕ್ಕೆ ಉಪಯೋಗ ಮಾಡೋದು ಸರಿನಾ ಅನ್ನುವಂಥ ಮಾತನ್ನು. ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ನಾವು ಇನ್ನೊಂದಿಷ್ಟು ಗಮನಿಸಬೇಕಾಗಿದೆ, ಈ ಮಾತನ್ನು ಅನಿವಾರ್ಯವಾಗಿ ಮಾತಾಡಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಇವತ್ತಿನ ಭಾರತದ ಮುಸಲ್ಮಾನರು ಭಾಳ ಮನುಷ್ಯರಿಗೆ ಏನೋ ಅದನ್ನೋ ಏನೋ ಇಲ್ಲ ಗೊತ್ತಿಲ್ಲ, ವಿಶೇಷವಾಗಿ ಸಹಜವಾಗಿ ಅವರ ಧರ್ಮದ ಮೇಲೆ ಪ್ರೀತಿ ಅಥವಾ ಪಾಕಿಸ್ತಾನದ ಪ್ರೀತಿ ಇದ್ದಿದ್ದೇನು ಸುಳ್ಳು ಅಲ್ಲ, ಆಗಾಗ ವ್ಯಕ್ತ ಆಗ್ತಾ ಇರ್ತಿರ್ತವೆ. ಆದರೂ ಈ ದೇಶದ ನೆಲ ಜಲ ಉಂಡಂಥ ಅನೇಕ ಜನ ಇವತ್ತು ಇಡೀ ದೇಶ ತುಂಬ ಈ ಪಾಕಿಸ್ತಾನ ಮತ್ತು ಅಲ್ಲಿ ಭಯೋತ್ಪಾದನೆಯನ್ನು ಖಂಡನೆ ಮಾಡಿ ಅಂತ ನೋಡ್ತಾ ಇದ್ದೀವಿ. ದೆಹಲಿಯಲ್ಲಂತೂ ದೊಡ್ಡದಾದಂತಹ ಒಂದು ಸಭೆ ಸೇರಿ ಅಲ್ಲೇ ಮತ್ತು ಒಂದೇ ಕಡೆ ಆಗಿರೋದು, ದೆಹಲಿ ಆಗಿರ್ಬೋದು, ಬೇರೆ ಮುಖ್ಯ ಪಟ್ಟಣದಲ್ಲಿ ಆಗಿರ್ಬೋದು, ಎಲ್ಲೆಲ್ಲಿ ಮುಸಲ್ಮಾನರಿದ್ದಾರೆ ಇವತ್ತು ಈ ಸಲ ಮಾತ್ರ ಇದನ್ನು ಖಂಡನೆ ಮಾಡ್ತಾ ಇದ್ದಾರೆ. ಪಹಲ್ಗಾಮ್ ಘಟನೆಯನ್ನು ಖಂಡಿಸ್ತಾ ಇದ್ದಾರೆ. ಇದು ಮಾನವೀಯತೆಗೆ ವಿರೋಧವಾದಂತೇಳಿ ಕ್ಯಾಂಡಲ್ ನಡೆದ ಶಾಂತಿ ಆಗಲಪ್ಪ ಅವರ ಆತ್ಮಕನ ಜೊತೆಗೆ ಅವ್ರು ಖಂಡನೆ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನು ನಾವು ಮರಿಬಾರ್ದು ಯಾವಾಗಲೂ. ಯಾಕೆಂದರೆ ನಮ್ಮ ದೇಶದಲ್ಲಿದ್ದಂಥ ಮುಸಲ್ಮಾನರಲ್ಲೇ ಇವತ್ತಂತೆ ಭಾಳ ಜನ ಬದಲಾಗ್ತಾ ಇದ್ದಾರೆ. ವಯಸ್ಸಿಗೆ ತಕ್ಕಂಗೆ ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಆಗಲೇಬೇಕಾಗ್ತದೆ. ಮತ್ತು ಅದಕ್ಕೆ ದೊಡ್ಡದು ಬದುಕಿನ ಸಲುವಾಗಿ, ತಾವು ಬದುಕುವ ಸಲುವಾಗಿ ಅನಿವಾರ್ಯವಾಗಿ ಪಾಕಿಸ್ತಾನ ವಿರೋಧ ಮಾಡಲೇಬೇಕಾಗ್ತದೆ. ಅವ್ರ ಸ್ವಧರ್ಮೀಯರು ಟೀಕಾ ಮಾಡಬೇಕಾಗ್ತದೆ. ಅಲ್ಲೂ ಧರ್ಮದಲ್ಲಿ ಮತ್ತು ಜಾತಿ ಗೀತಿದ್ದಾವೆ ಆ ಮತ್ತು ಬೇರೆ. ಬಟ್ ಇವತ್ತು ಒಕ್ಕೊರಲಿನಿಂದ ಇಡೀ ಇಂಡಿಯಾದಲ್ಲಿ ಅಲ್ಲೇ ಎಲ್ಲೋ ಒಳಗೆ ಮನಸ್ಸುಗಳಿರೋ ಪೂರ್ಣ ಸತ್ಯ ಅಂತ ಹೇಳೋದಿಲ್ಲ, ಬಟ್ ಮ್ಯಾಕ್ಸಿಮಮ್ ಜನ ಮುಸ್ಲಿಮ್ಸ್ ಭಾರತೀಯ ಮುಸಲ್ಮಾನರು ಅದನ್ನು ವಿರೋಧ ಮಾಡ್ತಾಯಿದ್ದಾರೆ. ಅಷ್ಟೇ ಯಾಕೆ ಕಾಶ್ಮೀರದಲ್ಲಿನ ಸ್ವತಃ ಶ್ರೀನಗರದಲ್ಲೇ ಅಲ್ಲೂ ಸಹಿತ ಜಮ್ಮು ಇರ್ಬೋದು, ಶ್ರೀನಗರದಲ್ಲೂ ಸಹಿತ ಆ ಲಾಲ್ ಚೌಕದಲ್ಲಿ ಇವತ್ತು ಪ್ರತಿಭಟನೆ ಆಗಿದ್ದು ನಾವು ನೋಡ್ತಾ ಇದ್ವಿ. ಇವತ್ತೆಲ್ಲರೂ ಖಂಡಿಸ್ತಾ ಇದ್ದಾರೆ. ಮತ್ತು ಮೇಲಾಗೆ ಕಾಶ್ಮೀರಿಗಳಿಗೆ ಇವತ್ತು ಅಲ್ಲಿಯ ಬಹುಸಂಖ್ಯಾತರಿಗೆ ಜ್ಞಾನೋದಯ ಆಗಿದೆ. ಈ ಭಯೋತ್ಪಾದನೆ ನಮ್ಗೆ ಉದ್ಧಾರ ಆಗೋದಿಲ್ಲ ಅಂತೇಳಿ. ಯಾಕೆ ನಿರಂತರ ಯುದ್ಧ ಅವ್ರಿಗೆ ಬೇಕಾಗಿದೆ. ಸ್ನೇಹ ಇಲ್ಲ ಅಂತಲ್ಲ, ಪಾಕಿಸ್ತಾನ ಜೊತೆ ಸ್ನೇಹ ಬೇಕಾಗಿದೆ, ಅಲ್ಲಿಯ ಸಮೀಪ ಸಂಬಂಧಗಳು ಇರೋದನ್ನು ಹೋಗಿ ಬರಬೇಕಂತದ ಅದು ಒಳಗಿನ ಮನಸ್ಸಿದ್ದರೂ ಸಹಿತ ಅವರಿದ್ದಂಥವ್ರು ಇವತ್ತು ಇಲ್ಲಪ್ಪ ನಮ್ಮ ಹೊಟ್ಟೆಗೆ ಹಾಕಲಿಕ್ಕೆ ಶುರುವಾಗಿತ್ತು. ಈ ಕಳೆದ ಒಂದು 2-3 ವರ್ಷಗಳಲ್ಲಂತೂ ವರ್ಷಕ್ಕೆ 2-2.5 ಕೋಟಿ ಜನ ಬರೋದು ಹೋಗೋದು ಮಾಡೋದು ವಿದೇಶದಲ್ಲಿ ಬರ್ತಾಯಿದ್ರು. ಹೀಗಾಗಿ ಮತ್ತೊಮ್ಮೆ ಹಿಂದಿನ ಕಳೆ ಬಂದಂಗೆ ಆಗಿತ್ತು. ಅವ್ರಿಗೂ ಬದುಕು ಚೆಂದ ಕಾಣ್ತಾ ಇತ್ತು. ಹೌದಪ್ಪ, ನಾವು ಈ ಒಂದು ಭಯೋತ್ಪಾದಕರಿಗೆ ಬೆಂಬಲ ಸೂಚಿಸೋದ್ರಿಂದ ನಮ್ಮ ಜೀವನಕ್ಕೆ ನಾವು ಕಲ್ತು ಬರ್ತೀವಿ, ಹಾಕ್ಕೊಳ್ತೀವಿ ಅನ್ನೋಂಥ ಮಾತುಗಳು ಅವರಲ್ಲೇ ಕಂಡು ಬರೋದರಿಂದಾಗಿ ಕಂಡು ಬಂದಿದ್ದರಿಂದಾಗಿ ಎಲ್ಲ ಕಡೆ ಪ್ರತಿಭಟನೆ ಆಗಿದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗಿದೆ. ಯಾಕಪ್ಪ ಅಂದ್ರೆ ಕೇವಲ ಟೀಕೆ ಮಾಡೋದು, ಮಾಡಲು ಟೀಕೆ, ಆದರೆ ಟೀಕೆಗೆ ಒಂದು ಆಧಾರಗಳು ಬೇಕಾಗ್ತಾ ಇದ್ದಾವೆ. ಹೌದು, ಇವತ್ತು ಸಿದ್ದರಾಮಯ್ಯವರು ಆ ರೀತಿ ಮಾತಾಡಬಾರ್ದಾಗಿತ್ತು, ಇಲ್ಲೋ ಸಿದ್ದರಾಮಯ್ಯ ಬಿಟ್ಟು ವಿಷಯ. ಆಲ್ರೆಡಿ ಸಿದ್ದರಾಮಯ್ಯನವರು ಅದು ಯೂಟರ್ನ್ ಹೊಡೆದಾರೆ. ಇಲ್ಲ ಹಂಗೆ ಹೇಳಿಲ್ಲ ರೀ, ಯುದ್ಧ ಅನಿವಾರ್ಯ ಆದರೆ ಆಗಲಿ, ನೀವು ಮೀಡಿಯಾದವ್ರು ಏನಾದರೂ ಒಂದು ಮಾಡಿಬಿಡ್ತೀರಪ್ಪ ನೀವು ಅಂತೇಳಿ ಅವ್ರು ಟೀಕಾ ಮಾಡ್ತಾಯಿದ್ದಾರೆ. ನಮ್ಮ ಮೀಡಿಯಾನೂ ಸಹಿತ ಒಂದು ಸ್ವಲ್ಪ ಇಂಥ ವಿಷಯದಲ್ಲೇ, ಅದರಲ್ಲೂ ಗೋಧಿ ಮೀಡಿಯಾ ಇದು ನಿಶ್ಚಿತವಾಗಿಯೂ ಭಾಳಷ್ಟು ತಪ್ಪ ಮೆಸೇಜ್ಗಳು ಹಮ್ಮಿಸ್ತಾ ಇರ್ತದಂತ. ಈ ಗೋಧಿ ಮೀಡಿಯಾ ವಿರುದ್ಧವಾಗಿನ ಹೈದರಾಬಾದಲ್ಲಾಗಿರ್ಬೋದು, ಶ್ರೀನಗರದಲ್ಲಾಗಿರ್ಬೋದು ಮುಸ್ಲಿಮ್ಸ್ ಟೀಕಾ ಮಾಡ್ತಾಯಿದ್ರು. ಈ ಗೋಧಿ ಮೀಡಿಯಾ ಬಿಟ್ಟರಪ್ಪ, ಇದು ಸತ್ಯಗಳನ್ನ ಹೇಳ್ರಿ, ನಾವು ಯಾವ ರೀತಿಯಾಗಿ ಹೊಂದಾಣಿಕೆ ಆಗ್ತಾಯಿದ್ವಿ, ಇವತ್ತು ಬೆಳವಣಿಗೆ ಆಗ್ತಾಯಿದ್ವಿ ಅಂತ ಅವರು ಸಹಿತ ಮನವಿ ಮಾಡ್ಕೊಳ್ತಾ ಇದ್ದಾರೆ ಈ ಗೋಧಿ ಮೀಡಿಯಾ ಹಾಕೋದು. ಯಾಕಂದ್ರೆ ವಾಸ್ತವಗಳನ್ನು ಬಿಂಬಿಸ್ಬೇಕು, ಮೀಡಿಯಾದಂಥ ಕರ್ತವ್ಯ ಅದು, ಅದನ್ನು ಮಾಡ್ತಾ ಇಲ್ಲ ನೀವು ಅನ್ನುವಂಥ ಮಾತನ್ನು ಸಹಿತ ತೊಗೊಂಡು ಹೇಳ್ತಾ ಇದ್ದಾರೆ. ಇದರಲ್ಲಿ ಮೀಡಿಯಾದ್ದು ಒಂದು ದೊಡ್ಡ ಕೆಲಸದ ಜೊತೆಗೆ ಸಹಜದ. ಮತ್ತು ಬಿ ಜೆ ಪಿಗೆ ಅಂತ ಇದನ್ನು ಹೇಗಾದರೂ ಈ ಸಮಸ್ಯೆನ ಸಾಲ್ವ್ ಮಾಡ್ಕೋಬೇಕಂತದ. ಅದಕ್ಕಾಗಿ ಈಗಾಗಲೇ ದೊಡ್ಡದಾದಂಥ ಒಂದು ಘೋಷಣೆಯನ್ನು ಮಾಡಿಬಿಟ್ಟಿದ್ದಾರೆ, ನೀರು ಬಂದ್ ಮಾಡ್ತೀವಿ ಅಂತೇಳಿ. ಅದು ಸಿಂಧೂ ನದಿಯನ್ನು ಅದು ಸಾಧಕ ಬಾಧಕಗಳ ಬಗ್ಗೆ ವಿಚಾರ ಮಾಡುವಂಥ ಮಾತುಗಳನ್ನು ಮಾತಾಡುವಂಥ ಸಂದರ್ಭಗಳು ಬರ್ತಾ ಇದ್ದಾವೆ. ಆದರೂ ಈ ಸಂದರ್ಭದಲ್ಲಿ ಎಲ್ಲ ವಿಚಾರದಷ್ಟು ಇಟ್ಕೊಂಡು ಬಿಡಿದಾಗ ಇವತ್ತು ಮಾತ್ರ ಅನಿವಾರ್ಯ ಅನ್ನಿಸ್ತಾ ಇದೆ. ಯಾವುದೋ ಪ್ರಸಂಗದಲ್ಲೂ ಪಾಕಿಸ್ತಾನಕ್ಕೆ ಒಂದು ಬುದ್ಧಿ ಕಲಿಸುವಂಥ ಒಂದು ಯುದ್ಧ ಆಗಲೇಬೇಕಾಗಿದೆ ಅನ್ನೋಂಥ ಮಾತನ್ನು ಸ್ವತಃ ಮುಸಲ್ಮಾನ ಸಹಿತ ಅಲ್ಲೇ ಮಾತಾಡಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಬೇಕಿದು ಒಂದು ಅಂತೇಳಿ ಇನ್ನು ತಡೆಯಬೇಕಾಗಿದ್ದರೆ ಮುಸ್ಲಿಮ್ಸ್ ಸ್ವತಃ ಮಾತಾಡೋದೇನಪ್ಪ ಅಂದ್ರೆ ಪಾಕಿಸ್ತಾನಕ್ಕೆ. ಯಾಕಂದರೆ ಈ ಪಾಕಿಸ್ತಾನದ ಅಲ್ಲಿಯ ಸ್ಥಾನಿಕರ ಸಪೋರ್ಟ್ದಿಂದಾಗಿ ಇವತ್ತು 26 ಜನರ ಮೇಲೆ ದಾಳಿ ಕೊಲೆ ಆಗಿದ್ದು ಇದನ್ನು ಖಂಡಿಸ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೂ ಮನವರಿಕೆ ಆಗಲಿಕ್ಕೆ ಈ ಭಯೋತ್ಪಾದನೆಯಿಂದ ಯಾರಿಗೂ ನೆಮ್ಮದಿ ಇಲ್ಲ ಅಂತೇಳಿ. ಇಂಥ ಸಂದರ್ಭದಲ್ಲೇ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯನವರು ಆ ವಿಷಯವನ್ನು ಮಾತಾಡ್ತಾ ನಾವು ಯುದ್ಧದ ಪರ ಅಲ್ಲ ಅಂತ ಅಭಿಪ್ರಾಯ ಹೇಳಿದ್ದಾರೆ ವಿನಃ
ಯುದ್ಧ ಮಾಡಬಾರದು ಅಂತ ಅಲ್ಲ ಅನ್ನೋದು ಮತ್ತೆ ಕ್ಲಾರಿಫೈ ಮಾಡಿದ್ದಾರೆ, ಯೂಟರ್ನು ಹೊಡೆದಿದ್ದಾರೆ, ಅದನ್ನು ಗಮನಿಸಬೇಕಾಗಿದೆ. ಏನೋ ಆಗಲಿ ನಮ್ಮ ಯತ್ನಾಳರು ಇವತ್ತು ಈ ದಿಶೆಯಲ್ಲಿ ಸರಿಯೋ ತಪ್ಪು ಬೇರೆ ವಿಷಯ, ಆದರೆ ಇವತ್ತೊಂದು ಬಿ ಜೆ ಪಿಗೆ ಸಮೀಪ ಆಗುವಂಥ ಕೆಲಸವನ್ನು ಮಾಡಿ ನಾವು ಇವತ್ತಿಗೂ ಸಹ ಹಿಂದೂ ಪರ ಮತ್ತು ಬಿ ಜೆ ಪಿ ಪರ ಇದ್ದಂಥ ವ್ಯಕ್ತಿ ನಮ್ಮನ್ನು ನೀವು ಹೊರ ಹಾಕಿ ತಪ್ಪು ಒಂದು ಮೆಸೇಜ್ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನಿಸ್ತದೆ. ಯಾಕಂದರೆ ವಿಜೇಂದ್ರ ಅವರು ಈ ಸಂದರ್ಭದಲ್ಲೇ ಒಂದಿಷ್ಟೇನು ಮೌನ ಇದ್ದಿದ್ರಾಗೆ ಇದನ್ನು ನಾಳೆ ಬೇಕಾದ್ರೆ ಹೊಂದಾಣಿಕೆ ರಾಜಕಾರಣದವ್ರು ಟೀಕೆನೂ ಮಾಡಿದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಯಾಕಂದರೆ ಯತ್ನಾಳರಿಗೀಗ ನೀರಿನ ತೆಗೆದು ಮೀನಿನ ತೆಗೆದ ಪರಿಸ್ಥಿತಿ, ಯಾಕಂದರೆ ಬಿ ಜೆ ಪಿ ಉಚ್ಚಾಟನೆ ಮಾಡಿದ್ರಿಂದಾಗೆ ಸಹಜವಾಗಿ ಅವರು ಏಕಾಂಗಿ ಆಗಿದ್ದಾರೆ ಇತ್ತೀಚಿನ ದಿನದಲ್ಲಿ ಅನ್ನೋದು ನಾವು ಗಮನಿಸ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲೇ ಇದೊಂದು ಅವಕಾಶವನ್ನು ಸಿದ್ದರಾಮಯ್ಯರವ್ರು ಮಾಡಿಕೊಟ್ಟಿರು ಅಂತೇಳಿ ಅದು ಇದ್ದದ್ದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರು ಯತ್ನಾಳರು ಅಂತೇಳಿ ಮತ್ತೊಮ್ಮೆ ಬಿ ಜೆ ಪಿ ಹತ್ತ ಹೋಗಲು ಒಂದು ಹೆಜ್ಜೆ ಇಟ್ಟಿದ್ದಾರೇನೋ ಇವರು ಅಂತೇಳಿ. ಏನೋ ಆದರೂ ಯುದ್ಧ ಅನಿವಾರ್ಯ ಆದ್ರೆ ಯುದ್ಧ ಮಾಡಲೇಬೇಕಾದಂಥದ್ದು. ಯಾಕೆಂದರೆ ಇವತ್ತು ಅವರಿಗೆ ಪಾಠ ಅಥವಾ ಶಾಸ್ತಿ ಕೊಡಲೇಬೇಕಾಗಿದೆ. ನೀವು ಉಗ್ರರಿಗೆ ನೀವು ಆಶ್ರಯ ಕೊಟ್ಟರೆ ನಿಮ್ಮ ಪರಿಸ್ಥಿತಿ ದಿವಾಳಿ ಎದ್ದು ಹೋಗ್ತದಪ್ಪ, ನಿಮ್ಮ ದೇಶ ಸಹಿತ ಇಲ್ದಂಗೆ ಆಗ್ತದೆ ಅಂತ ಮೆಚ್ಚರ್ ಕೊಡಬೇಕಾಗ್ಯದ. ಗಿರ್ಗಿಟ್ ಮತ್ತು ಈಗ ಹಲವು ಸಲ ನಮ್ಮ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದಾಗ್ಯದ. ಪಾಕ್ ಆಕ್ಯುಪೈಡ್ ಅನ್ನೋ ಏನದ ಆ ಕಾಶ್ಮೀರ ಅದನ್ನು ಯಾವುದೇ ಪ್ರಶ್ನೆಗಳು ನಮ್ಮೊಳಗೆ ತೋಳುವಂಥ ದೊಡ್ಡ ಸಾಹಸ ಈ ಸಲ ಆದರೆ ಭಾಳ ಒಳ್ಳೇದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗ್ಬಾರ್ದು. H60 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.